ಧರ್ಮಸ್ಥಳ ಪ್ರಕರಣದಲ್ಲಿ ಕಂಪ್ಲೇಂಟ್ ಯಾರು ಕೊಟ್ಟರು, ಕಂಪ್ಲೇಂಟ್ ಯಾರು ಕೊಡಿಸಿದ್ರು, ಸಾಕ್ಷಿಗಳನ್ನು SIT ಮುಂದೆ ಯಾರಿಟ್ರೋ ಅವರ ವಿರುದ್ಧನೇ ಒಂದು FIR ಮಾಡಿ ಅದರಲ್ಲಿ ಭೀಮಾ, ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ, ಸುಜಾತಾ ಭಟ್ ಮತ್ತೆ ಸೌಜನ್ಯ ಐ ಥಿಂಕ್ 5ಕ್ಕೂ ಹೆಚ್ಚು ಜನರ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ SIT ಅವರು. ಸೊ ಈಗ ಕಂಪ್ಲೇಂಟ್ ಕೊಟ್ಟವರು ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ FIR ಮಾಡಿ ಚಾರ್ಜ್ ಶೀಟ್ ಅನ್ನ 4,000 ಪೇಜ್ಗೂ ಹೆಚ್ಚು ಚಾರ್ಜ್ ಶೀಟ್ ಅನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಏನೋ ದಟ್ ವಿಲ್ ಬಿ ವೆರಿಫೈಡ್. SIT ಹಾಕಿದ್ದನ್ನೆಲ್ಲ ವೆರಿಫೈ ಆಗಲೇಬೇಕು. ಯಾಕೆ ಅಂತಂದ್ರೆ ಅದೇ ಪ್ರೋಸೆಸ್ ಆಫ್ ಲಾ. ಓಕೆ, SIT ಹಾಕಿದ್ದಲ್ಲ ಏನು ಸತ್ಯ ಏನಲ್ಲ, ಅಥವಾ ಅದು ಹಾಕ್ಬಿಟ್ಟಿದ ತಕ್ಷಣ ಏನೋ ಆರೋಪಿಗಳು ಕಂಪ್ಲೇಂಟ್ ಕೊಟ್ಟರು ಏನೋ ಅಪರಾಧಿಗಳಾಗ್ಬಿಡಲ್ಲ. ಏನೋ ದಟ್ ವಿಲ್ ಬಿ ವೆರಿಫೈಡ್. ಜೊತೆನಲ್ಲಿ ಒಂದು ಹೊಸ ಡೆವಲಪ್ಮೆಂಟ್ ಏನು ಅಂತಂದ್ರೆ ಭೀಮಾ ರಿಲೀಸ್ ಆಗಿದ್ದಾನೆ. 12 ಷರತ್ತುಗಳನ್ನು ಹಾಕಿ ಸಂಬಂಧಪಟ್ಟಂತ ನ್ಯಾಯಾಲಯ ಭೀಮನನ್ನ ರಿಲೀಸ್ ಮಾಡಿದೆ. ದಟ್ಸ್ ಅ ರಿಯಲಿ ಒಂದು ರೀತಿಯ ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಅದರ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ ಮೇಲೆ ರಿಲೀಸ್ ಆಗಿದೆ. ನನ್ನ ಡಿಮ್ಯಾಂಡ್ ಅಂತೂ ಅದೇ ಇತ್ತು, ಭೀಮಾ ರಿಲೀಸ್ ಆಗಬೇಕು. ಯಾಕೆ ಅಂತಂದ್ರೆ ಭೀಮನ ಕೈಯಲ್ಲಿ ಬಲವಂತವಾಗಿ ಕಂಪ್ಲೇಂಟ್ ಕೊಡಿಸಿದಾರ ಅಥವಾ ನಿಜವಾಗ್ಲೂ ಸ್ವಯಂ ಪ್ರೇರಿತವಾಗಿ ಆತನೇ ಇಚ್ಛೆ ಪಟ್ಟು ಈ ಗಿರೀಶ್ ಮಠಣ್ಣ, ಮಹೇಶ್ ತಿಮ್ರೋಡಿ ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನ, ಇದ್ರ ಗೊತ್ತಾಗಬೇಕಾಗಿದೆ. ಅದು ಗೊತ್ತಾಗಬೇಕು ಅಂತಂದ್ರೆ ಭೀಮಾ ರಿಲೀಸ್ ಆಗಲೇಬೇಕು. ಭೀಮಾ ರಿಲೀಸ್ ಆಗಿದ್ದಾನೆ. ದಿಸ್ ಇಸ್ ವಾಟ್ ಐ ಥಿಂಕ್ ಧರ್ಮಸ್ಥಳ ಪ್ರಕರಣದಲ್ಲಿ ನಿನ್ನೆ ಭೀಮಾ ರಿಲೀಸ್ ಆಗಿದ್ದಾನೆ ಅಂತ ಮಾಧ್ಯಮಗಳ ಮೂಲಕ ಗೊತ್ತಾಯ್ತು. ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಆಯ್ತು ಭೀಮನ್ ಒಳಗ ಹಾಕಿದ್ರಿ, ಕಂಪ್ಲೇಂಟ್ಗಳ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರಿ, ಮತ್ತೆ ಸಿಕ್ಕಿರೋ ಪಳೆಯುಳಿಕೆ ಹೈಕೋರ್ಟ್ಗೆ ಅಲ್ಲಿ ಅಹಿತಕರ ಘಟನೆಗಳು ನಡೆದಿದೆ, ಅಲ್ಲಿ ಒಂದು ಸಾವುಗಳಾಗಿದೆ, ಪಳೆಯುಳಿಕೆ ಹಾಕಿದೆ ಅಂತ SIT ಹೇಳ್ತಾರೆ. ಮಾಡಿದವ್ರು ಯಾರಿದನ್ನ? ಇದ್ರ ಬಗ್ಗೆ ಯಾಕೆ ಚಾರ್ಜ್ ಶೀಟ್ ಇಲ್ಲ? ಇದ್ರ ಬಗ್ಗೆ ಯಾಕೆ ತನಿಖೆ ಇಲ್ಲ? ಕಂಪ್ಲೇಂಟ್ ಕೊಟ್ಟವ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟವ್ರ ಬಗ್ಗೆ ಭಾರಿ ಅರ್ಜೆಂಟ್ ಇತ್ತು FIR ಮಾಡಿ ಚಾರ್ಜ್ ಶೀಟ್ ಹಾಕಕ್ಕೆ. ಓಕೆ, ಏನೋ ದಟ್ ವಿಲ್ ಬಿ ವೆರಿಫೈಡ್. ನಿಮ್ಮ SIT ನಲ್ಲಿ ಏನಾದರೂ ಅದು ಷಡ್ಯಂತ್ರ ಇತ್ತು ಅಂತಂದ್ರೆ ಅದನ್ನ ಕೋರ್ಟ್ ಬಯಲಿಗಿಳಿತದೆ. ಅದೇನಾದ್ರೂ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಬಟ್ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಅನುಮಾನಾಸ್ಪದ ಸಾವುಗಳು ಪಳವಳಿಕೆಯಲ್ಲಿ ಸಿಕ್ಕಿದೆ ಅಂತ ಇವರೇ ಏನೋ ಹೈಕೋರ್ಟ್ಗೆ ಅಫಿಡೇವಿಟ್ ಹಾಕೋರು SIT. ಅದರ ಬಗ್ಗೆ ತನಿಖೆ ಎಲ್ಲಿವರೆಗೂ ಬಂತು? ಆ ತನಿಖೆನಲ್ಲಿ ಯಾರ್ಯಾರನ್ನ ಎನ್ಕ್ವೈರಿ ಮಾಡಿದಿರಾ, ಯಾರ್ಯಾರನ್ನ ಅರೆಸ್ಟ್ ಮಾಡಿದಿರಾ, ಆ ತನಿಖೆನ ಸೈಡ್ಗೆ ಇಟ್ಟು ಈ ಕಂಪ್ಲೇಂಟ್ ಕೊಟ್ಟಿರೋರ ಮೇಲೆ ಇಮಿಡಿಯೇಟ್ ಆಗಿ FIR ಮಾಡೋದು, ಚಾರ್ಜ್ ಶೀಟ್ ನೋಡ್ರಿ. ಅದನ್ನೇ ಹೇಳ್ತಾರಲ್ಲ, ಕುಣಿಲಾರ್ದನು ನೆಲ ಡೊಂಕು ಅಂತೆ. ಗಲೀಜ್ ಮಾಡಿದವ್ರು ಯಾರು ಅಂತೆ, ಮಾಸುಲ್ ಬಟ್ಟೆಯವ್ರಂತೆ. ಅಲ್ಲಿ ಸಾವುಗಳ ಬಗ್ಗೆ ತನಿಖೆ ಮಾಡ್ರಯ್ಯ ಅಂತಂದ್ರೆ ಇಲ್ಲ, ಸಾವುಗಳನ್ನ ಸೃಷ್ಟಿ ಮಾಡ್ರ ಷಡ್ಯಂತ್ರ ಅಂತೆ. ಒಂದು ನಿಜ ಇರಬೇಕು ಧರ್ಮಸ್ಥಳ ಪ್ರಕರಣದಲ್ಲಿ, ಒಂದೇ ನಿಜ ಇರಬೇಕು. ಒಂದು, ಅಲ್ಲಿ ಷಡ್ಯಂತ್ರ ಆಗಿರ್ಬೇಕು, ಇಲ್ಲ ಅಲ್ಲಿ ಸಾವುಗಳಾಗಿರಬಾರ್ದು. ಇಲ್ಲಿ ಅನುಮಾನಾಸ್ಪದ ಸಾವುಗಳಾಗಿದೆ ಅಂತ ಇವರೇ ಅಫಿಡೇವಿಟ್ ಹಾಕೋರೆ. ಯಾರೋ ಈಗ ಅನುಮಾನಾಸ್ಪದ ಸಾವುಗಳಾಗಿದೆ, ಪಳವಳಿಕೆನೂ ಸಿಕ್ಕಿದೆ. ಈಗ ಅನುಮಾನಾಸ್ಪದ ಸಾವುಗಳು ಹಾಕಿದೆ ಅಂತ ಇವರೇ ಅಫಿಡೇವಿಟ್ ಹಾಕಿದ್ಮೇಲೆ ಕಂಪ್ಲೇಂಟ್ಗಳ ಮೇಲೆ ಸುಳ್ಳು FIR ಮಾಡಿ ಚಾರ್ಜ್ ಶೀಟ್ ಮಾಡಕ್ಕೆ ದಾರಿ ಎಲ್ಲಿದೆ? ಒಂದೇ ಸತ್ಯ ಇರಬೇಕು. ಇಲ್ಲ ಒಂದು, ಅಲ್ಲಿ ಪಳವಳಿಕೆ ಸಿಕ್ಕಿಲ್ಲ ಮತ್ತೆ ಅನುಮಾನಾಸ್ಪದ ಸಾವುಗಳಾಗಿಲ್ಲ ಧರ್ಮಸ್ಥಳ ಏರಿಯಾದಲ್ಲಿ ಅನ್ನೋದಾಯ್ತು ಅಂತಂದ್ರೆ ಅದನ್ನೇ ಅಫಿಡೇವಿಟ್ ಹೈಕೋರ್ಟ್ಗೆ ಹಾಕ್ಬೋದಾಗಿತ್ತು. ಇವ್ರು ಹೈಕೋರ್ಟ್ಗೆ ಹಾಕಿರೋ ಅಫಿಡೇವಿಟ್ ಅಲ್ಲಿ ಅನುಮಾನಾಸ್ಪದ ಸಾವುಗಳಾಗಿದೆ, ಆಮೇಲೆ ಅಲ್ಲಿ ಏನೋ ಪಳವಳಿಕೆಗಳು ಸಿಕ್ಕಿದೆ, ಒಂದಷ್ಟು ಬಾಡಿಗಳು ಸಿಕ್ಕಿದೆ ಅಂತ ಇವರು ಹೈಕೋರ್ಟ್ಗೆ ಅಫಿಡೇವಿಟ್ ಹಾಕಿದ್ರೆ ಷಡ್ಯಂತ್ರದ ಟಾಪಿಕ್ ಬರಲ್ಲ. ಈಗ ಷಡ್ಯಂತ್ರ ಅಂತಂತಂದ್ರೆ SIT ಅವರು ಏನಂಗಾರೆ ಎರಡೆರಡು ಸತ್ತಿಗಳನ್ನ ಸೃಷ್ಟಿ ಮಾಡಕ್ ಹೊರಟಿದಾರ ಅನ್ನೋದು ಒಂದು ದೊಡ್ಡ ಅನುಮಾನ ನಮಗೆಲ್ಲ ಕಾಡ್ತಾ ಇದೆ. ಗುಡ್ ಮಾರ್ನಿಂಗ್. SIT ಅವರು ಏನಾದ್ರೂ ಜೂಟಾಟ ಆಡಿದ್ರೆ ಇವತ್ತಲ್ಲ ನಾಳೆ SIT ಅಲ್ಲಿ ಇರುವಂತವ್ರು ಜೈಲಿಗಂತೂ ಹೋಗೇ ಹೋಯ್ತಾರೆ. ಅಕಸ್ಮಾತ್ ಏನಾದ್ರೂ ಅವರು ಜೂಟಾಟ ಆಡಿದ್ರೆ ಯಾರನ್ನೋ ರಕ್ಷಣೆ ಮಾಡುವಂತ ಕೆಲಸ, ಯಾರ್ದೋ ಮಾತು ಕೇಳಿ ಸ್ಕ್ರಿಪ್ಟ್ ಬರ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರೆ, ನನಗೆ ಅನ್ಸೋದ ಪ್ರಕಾರ ಈ SIT ಅವರು ಮಾಡಿರೋ ತನಿಖೆ ಒಂದು ಸ್ಕ್ರಿಪ್ಟೆಡ್ ಇನ್ವೆಸ್ಟಿಗೇಷನ್ ಅನ್ಸುತ್ತೆ. ಅಂದ್ರೆ ಯಾರೋ ಸ್ಕ್ರಿಪ್ಟ್ ಬರ್ಕೊಡ್ತಾರೆ, ಆ ಪ್ರಕಾರ ತನಿಖೆ ಮಾಡವ್ರೆ. ಇಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಿಕ್ಕೆ
ಸಿಕ್ಕಿರುವಂತ ಪಳವಳಿಕೆಗಳು ಆಗಿರುವಂತ ಅನುಮಾನಾಸ್ಪದ ಸಾವುಗಳನ್ನ ಇವರೇ ಒಪ್ಕೊಂಡಿದ್ದಾರೆ. ಹೈಕೋರ್ಟ್ಗೆ ಹಾಕಿರುವಂತ ಅಫಿಡೇವಿಟ್ ಅಲ್ಲಿ ಒಪ್ಕೊಂಡ ಮೇಲೆ ಆ ತನಿಖೆನ ಯಾಕೆ ಅಲ್ಲಿ ಸೈಡ್ಗೆ ಬಿಟ್ಟು ಇಲ್ಲಿ ಷಡ್ಯಂತ್ರ ಮಾಡೋರೆ ಅಂತ ಒಂದು ಷಡ್ಯಂತ್ರ ಮಾಡಿರ್ಬೋದು, ಇಲ್ಲ ಅಲ್ಲಿ ಅನುಮಾನಾಸ್ಪದ ಸಾವುಗಳು ಮತ್ತೆ ಪಳವಳಿಕೆಗಳು ಸಿಕ್ಕಿರ್ಬೋದು. ಈಗ ಅನುಮಾನಾಸ್ಪದವಾದಂತಹ ಸಾವುಗಳು ಮತ್ತೆ ಪಳವಳಿಕೆ ಸಿಕ್ಕಿತ್ತು ಅಂತಂದ್ರೆ ಷಡ್ಯಂತ್ರ ಅನ್ನೋ ವಿಚಾರಕ್ಕೆ ಅಲ್ಲಿ ಜಾಗನೇ ಇಲ್ಲ. ಈಗ ಷಡ್ಯಂತ್ರನೂ ಆಗಿದೆ, ಸಾವು ಆಗಿದೆ, ಅನುಮಾನಾಸ್ಪದ ಸಾವುಗಳು ಆಗಿದೆ, ಪಳವಳಿಕೆಗಳು ಸಿಕ್ಕಿದೆ ಅಂತಂದ್ರೆ SIT ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಗೇಮ್ ಆಡ್ತಾ ಇದಾರ ಅನ್ನೋ ಒಂದು ಅನುಮಾನ ನಮಗೆ ಖಂಡಿತ ಇದೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಐ ವಾಸ್ ವೈಟಿಂಗ್ ಫಾರ್ ಭೀಮಾ ಟು ಗೆಟ್ ರಿಲೀಸ್. ಭೀಮಾ ರಿಲೀಸ್ ಆಗ್ಬೇಕಾಗಿತ್ತು. ನೆನೆ ಭೀಮಾ ಎಲ್ಲಾಗತ್ತಪ್ಪ, ಮೊಹಮ್ಮದ್ ಅಶ್ರಫ್ ತಕ್ಕ ಶಿಕ್ಷೆ ಆಗಬೇಕು ಅಲ್ರಿ. ಎಲ್ಲರೂ ಸೇರ್ಕೊಂಡು ಬಿಜೆಪಿ ಬೇಡ ಅಂತೇಳಿ ಕಾಂಗ್ರೆಸ್ ಓಟ್ ಹಾಕ್ರಿ. ಕಾಂಗ್ರೆಸ್ ಅವ್ರು ಎಂತ ದಿಕ್ಕು ತಪ್ಪಿಸ್ತಾ ಇದಾರೆ ನೀವೆಲ್ಲ ನೋಡ್ತಾ ಇದ್ದೀರಾ. ಒಂದ್ ಕಡೆ ಧರ್ಮಸ್ಥಳದಲ್ಲಿ ಸ್ವಾಭಾವಿಕ ಸಾವುಗಳ ಸಾಮೂಹಿಕ ಸಾವುಗಳಿಗೆ ನ್ಯಾಯ ಕೊಡಕ್ಕೆ ಯೋಗ್ಯತೆ ಇಲ್ಲದಂತ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ, ಒಂದು ಕಡೆ ರೈತರು ಬೀದಿಗೆ ಬಂದವ್ರೆ, ಅವ್ರನ್ನ ಬೀದಿಲ್ ಬಿಟ್ಟು ಬರೀ ಶುಗರ್ ಫ್ಯಾಕ್ಟರಿ ಓನರ್ಗಳನ್ನ ಸಂತೈಸುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ, ಒಂದು ಕಡೆ ಅನ್ಯಾಯ. ಬೆಳಗ್ಗೆ ಎದ್ರೆ ಬರೀ ಎಲ್ಲಾ ಟಿವಿನಲ್ಲೂ DK ಶಿವಕುಮಾರ CM ಆತನ, ಅವ್ನು CM ಅನ್ನ ಆಗ್ಲಿ ಅಥವಾ 2028ಗೆ ಸೋತು MLA ಸೋತು ಮನೆಗಾನ ಹೋಗ್ಲಿ, ನಮ್ಗೆ ಅದೆಲ್ಲ ಇಂಪಾರ್ಟೆಂಟು. ವಿ ವಾಂಟ್ ಜನರು ಚೆನ್ನಾಗಿರ್ಬೇಕು, ಜನರಿಗೆ ಸಂಬಂಧಪಟ್ಟಂತ ಸಾಮೂಹಿಕ ನ್ಯಾಯ ಆಗಿರ್ಬೋದು. ಧರ್ಮಸ್ಥಳದಲ್ಲಿ 3 ಪಾರ್ಟಿಯವರು ಅನ್ಯಾಯ ಮಾಡಿದ್ರು. ಯಾರು ಓಟ್ ಹಾಕ್ತೀರಾ ನೆಕ್ಸ್ಟ್ ಟೈಮ್ ನೀವೆಲ್ಲ? ಯಾರು ಓಟ್ ಹಾಕ್ತೀರಾ? ಸಾಮೂಹಿಕವಾಗಿ ಧರ್ಮಸ್ಥಳದ ವಿಚಾರದಲ್ಲಿ JDS ಒಂದ್ ಸೆಕೆಂಡ್ ಧರ್ಮಸ್ಥಳದ ವಿಚಾರದಲ್ಲಿ ಸಾಮೂಹಿಕವಾಗಿ 3 ಪಕ್ಷಗಳು ಕೊಲೆಗಾರರ ಪರವಾಗಿ ನಿಂತ್ಕಂತು. ಒಂದು ಕಡೆ ಪಳವಳಿಕೆ ಸಿಕ್ಕಿದೆ, ಇನ್ನೊಂದು ಕಡೆ ಷಡ್ಯಂತ್ರ ಅಂತಾರೆ. ಯಾವ್ದನ್ನ ಒಂದು ಸತ್ಯ ಇರಬೇಕು. SIT ಅವರು ಒಂದೇ ಸತ್ಯ ಹೇಳಬೇಕಾಗಿದೆ, ನಮ್ಗೆ ಎರಡೆರಡು ಸತ್ಯ ಬೇಕಾಗಿಲ್ಲ. ಒಂದು, ಅಲ್ಲಿ ಪಳವಳಿಕೆ ಸಿಕ್ಕಿಲ್ಲ, ಅನುಮಾನಾಸ್ಪದ ಸಾವುಗಳಾಗಿಲ್ಲ. ಇಲ್ಲ, ಅಲ್ಲಿ ಅನುಮಾನಾಸ್ಪದ ಸಾವುಗಳು ಪಳವಳಿಕೆ ಸಿಕ್ಕಿದೆ ಅಂತಂದ್ರೆ ಇವ್ರು ಮಾಡಿರೋದು ಷಡ್ಯಂತ್ರ ಅಲ್ಲ. ಎರಡು ಹೆಂಗ್ ಸಾಧ್ಯ ಆಗತ್ತೆ? ಇವರೇ ಒಪ್ಕೊಂಡಿದ್ದಾರೆ. ಅಫಿಡೇವಿಟ್ ಅಲ್ಲಿ, ಹೈಕೋರ್ಟ್ಗೆ ಆಗಿರೋ ಅಫಿಡೇವಿಟ್ ಅಲ್ಲಿ ಧರ್ಮಸ್ಥಳದ ಸುತ್ತಮುತ್ತದಲ್ಲಿ ಅನುಮಾನಾಸ್ಪದ ಸಾವುಗಳಾಗಿದೆ, ಅಲ್ಲಿ ಪಳವಳಿಕೆ ಸಿಕ್ಕಿದೆ ಅಂತ ಅಫಿಡೇವಿಟ್ ಇವರೇ ಹಾಕದ ಮೇಲೆ ಷಡ್ಯಂತ್ರ ಹೆಂಗ್ ಬರ್ತದೆ? ಇವಾಗ ಮಹೇಶ್ ತಿಮ್ರೋಡಿ ಗಿರೀಶನ್ ಮೇಲೆ, ಗಿರೀಶು ಆ ಸುಜಾತಾ ಭಟ್ಟನ್ನು ದಿಕ್ ತಪ್ಪಿಸಿದ್ರು ಮಾಧ್ಯಮದಲ್ಲಿ ಕುಣಿಸ್ಕೊಂಡು. ಅವರು ಭೀಮಾ, ಆಮೇಲೆ ಜಯಂತ್ ಮತ್ತೆ ಸೌಜನ್ಯ, ಇಷ್ಟು ಜನರ ಮೇಲೆ ಷಡ್ಯಂತ್ರ ಅಂತೆ. ಒಂದು ಷಡ್ಯಂತ್ರ ಮಾಡಿದ್ರೆ ಅಲ್ಲಿ ಪಳವಳಿಕೆ ಸಿಕ್ಕಿರಬಾರ್ದು, ಪಳವಳಿಕೆ ಆಮೇಲೆ ನಮಗೆ ಅನುಮಾನಾಸ್ಪದ ಸಾವುಗಳಲ್ಲಿ ಆಗಿರಬಾರ್ದು. ಅನುಮಾನಾಸ್ಪದ ಸಾವುಗಳನ್ನ ನೀವು ಒಪ್ಕೊಳ್ಳೋದಾದ್ರೆ SIT ಅವರು, ಷಡ್ಯಂತ್ರ ಹೆಂಗಾಗುತ್ತೆ? ಎರಡು ಸತ್ಯ ಹೆಂಗಿರಕ್ರಿ ಸಾಧ್ಯ? SIT ಅವರು ರಾಜ್ಯಕ್ಕೆ ತಿಳಿಸಬೇಕು, ಒಂದು ಕಡೆ ಅನುಮಾನಾಸ್ಪದವಾದಂತಹ ಸಾವುಗಳಾಗಿದೆ, ಪಳವಳಿಕೆಗಳು ಸಿಕ್ಕಿದೆ, ಅದು ಒಂದ್ ಸಿಗಲಿ ಅಥವಾ ಅರ್ಧ ಸಿಗಲಿ ಅಥವಾ 10 ಸಿಗಲಿ 100 ಸಿಗಲಿ ಬೇರೆ ವಿಚಾರ. ಒಂದು ನಮ್ಗೆ ಪಳವಳಿಕೆ ಮತ್ತೆ ಅನುಮಾನಾಸ್ಪದ ಸಾವುಗಳಾಗಿದೆ ಅಂತ ನೀವು ಒಪ್ಕೊಳ್ಳೋದಾಯ್ತು ಅಂತಂದ್ರೆ ಅಲ್ಲಿ ಷಡ್ಯಂತ್ರ ಹೆಂಗ್ ಬರ್ತದೆ ನೋಡ್ರಿ. ಈ SIT ಅವರು ಸ್ಕ್ರಿಪ್ಟ್ ಬರ್ಕೊಟ್ಟು ಇನ್ವೆಸ್ಟಿಗೇಷನ್, ಇವ್ರದ್ದು ತಮ್ಮದೇ ಆದಂತ ಒಂದು ನೈತಿಕತೆ ಏನೂ ಇಲ್ಲ ಈ ಇವರು SIT ಅವ್ರದ್ದು. ನಾನು ಅದಕ್ಕೆ ಪದೇ ಹೇಳ್ತಾ ಇದ್ದೆ, ಇಡೀ ಇನ್ವೆಸ್ಟಿಗೇಷನ್ ಶುಡ್ ಬಿ ಡನ್. ಈ ಇನ್ವೆಸ್ಟಿಗೇಷನ್ ಮತ್ತೆ ಕೋರ್ಟು ಸಹ, ನನಗೆ ಕೋರ್ಟು ಸಹ ಇಟ್ ಶುಡ್ ಬಿ ಶಿಫ್ಟೆಡ್ ಔಟ್ ಆಫ್ ಕರ್ನಾಟಕ. ಈ ಒಂದು ಧರ್ಮಸ್ಥಳ ಪ್ರಕರಣದ ಕೋರ್ಟು ಸಹ ಕರ್ನಾಟಕದ ಹೊರಗಡೆ ಟ್ರಯಲ್ ನಡಿಬೇಕು. ಕಾರಣ ಯಾಕೆ ಅಂತಂದ್ರೆ ಕೋರ್ಟ್ಗಳಿಗೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಇನ್ಫ್ಲೂಯೆನ್ಸ್ ಮಾಡುವಂತ ಎಲ್ಲಾ ತಾಕತ್ತು ಕೊಲೆಗಾರರಿಗಿರೋದ್ರಿಂದ SIT ಆಲ್ರೆಡಿ ಇನ್ಫ್ಲೂಯೆನ್ಸ್ ಆಗಿದೆ, ಸರ್ಕಾರ ಆಲ್ರೆಡಿ ಇನ್ಫ್ಲೂಯೆನ್ಸ್ ಆಗಿದೆ ಅಂತಂದ್ರೆ ಇವನ್ ಈ ಟ್ರಯಲ್ನು ಕೂಡ ಧರ್ಮಸ್ಥಳ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನಡೆಸಬಾರದು. ಈ ಬೆಳ್ತಂಗಡಿಯಲ್ಲಿ ನಡೀತಾ ಇರುವ ಟ್ರಯಲ್ನ ಕೇರಳದಲ್ಲೋ, ಮಹಾರಾಷ್ಟ್ರದಲ್ಲೋ, ಗೋವಾದಲ್ಲೋ, ಇವನ್ ವಿ ಡೋಂಟ್ ಮೈಂಡ್ ಇವನ್ ಇಫ್ ಇಟ್ ಹ್ಯಾಪನ್ಸ್ ಇನ್ ಗುಜರಾತ್ ಅಲ್ಲೋ ಟ್ರಯಲ್ನ ಕಂಡಕ್ಟ್ ಮಾಡಬೇಕು. ಯಾಕೆ ಅಂತಂದ್ರೆ ಜಯಲಲಿತಾ ಕೇಸನ್ನ ಕರ್ನಾಟಕದಲ್ಲಿ ತಗೊಂಡ್ಬಂದು ಟ್ರಯಲ್ ಕಂಡಕ್ಟ್ ಮಾಡಿ ಜಯಲಲಿತಾ ಅವರಿಗೆ ಶಿಕ್ಷೆ ಕೊಟ್ಟರು. ಯಾಕೆ ಅಂತಂದ್ರೆ ಜಯಲಲಿತಾ ಅವರು ತಮಿಳುನಾಡಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರಂತ. ಅದು ಪಾಸಿಬಲ್ ಆದ್ರೆ ಈ ಕೇಸಲ್ಲಿ ತನಿಖೆನೇ ಇನ್ಫ್ಲೂಯೆನ್ಸ್ ಮಾಡಿರುವಂತ ಕೊಲೆಗಾರರು, ಅದಕ್ಕೆ ಸಪೋರ್ಟ್ ಮಾಡ್ಕೊಂತ ಇರುವಂತ ಸರ್ಕಾರದಲ್ಲಿ ಇರುವಂತ ಕೆಲವು ಬ್ರೋಕರ್ಗಳು ನಮಗೆ
ಈ ತನಿಖೆ ಮೇಲೂ ಡೌಟ್ ಇದೆ. ಯಾಕೆ ಅಂತಂದ್ರೆ ಆಮೇಲೆ ತನಿಖೆ ಮಾಡಿರೋರ್ನೇ ತನಿಖೆ ಮಾಡಬೇಕಾಗಿದೆ. SIT ಅವ್ರ ಮೇಲೆ ಇನ್ನೊಂದು ತನಿಖೆ ಮಾಡಬೇಕನ್ನೋದಂತ ಅವಶ್ಯಕತೆ ಕರ್ನಾಟಕದಲ್ಲಿ ಧರ್ಮಸ್ಥಳ ಹತ್ಯಾಕಾಂಡದಲ್ಲಿ ಬಂದಿದೆ. ತನಿಖೆ ಮಾಡಿರೋರ್ ಮೇಲೆ ತನಿಖೆ ಮಾಡಬೇಕು. ಇವ್ರನ್ನೂ ಕೂಡ ಬ್ರೈನ್ ಮ್ಯಾಪಿಂಗ್ ಹಾಕ್ಬೇಕು. ಇವರು ಸ್ಕ್ರಿಪ್ಟೆಡ್ ಇನ್ಫ್ಲೂಯೆನ್ಸ್ಡ್ ಏನಾದ್ರೂ ಲಂಚ ತಗೊಂಡು ತನಿಖೆ ಮಾಡಿದ್ರ, ಇದೆಲ್ಲ ನಮ್ಗೆ ಅನುಮಾನ ಇದೆ. ಈ ಅನುಮಾನಕ್ಕೆ ಕಾರಣಗಳು ಕೂಡ ಇದೆ. ಪಾರದರ್ಶಕತೆ ಇಲ್ಲದಂತ ತನಿಖೆ, ಆಮೇಲೆ ಇವ್ರ 20 ಜನರದು ಕೂಡ ಬ್ಯಾಕ್ ಗ್ರೌಂಡ್ ಏನು, ನಿಯತ್ತಿನ ಸತ್ಯ ಹರಿಶ್ಚಂದ್ರ ಸ್ಟಾರ್ಟಿಂಗ್ ಫ್ರಮ್ ಮೊಹಂತಿಯಿಂದ ಹಿಡಿದು ಮಂಜುನಾಥ್ ಗೌಡ ಡಿವೈಎಸ್ಪಿ ಇಂದ ಹಿಡಿದು ಇವರ ಬ್ಯಾಕ್ ಗ್ರೌಂಡ್ ಏನು, ಸತ್ಯ ಹರಿಶ್ಚಂದ್ರ ತುಂಡುಗಳ ಇವರು ತನಿಖೆ ಮಾಡಿರೋರು. ಒಂದು, ಇವರು ಬ್ಯಾಕ್ ಗ್ರೌಂಡ್ಗಳು ವೆರಿಫೈ ಆಗಬೇಕು. ಈ ಒಂದು ತನಿಖೆಯಲ್ಲಿ ಇವರು ಇನ್ಫ್ಲೂಯೆನ್ಸ್ ಆಗಿದಾರಾ, ಆಮೇಲೆ ಈ ತನಿಖೆ ಸ್ಕ್ರಿಪ್ಟೆಡ್, ಆಮೇಲೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಇವರು 2 ವಿಚಾರ ಹೇಳ್ತಾರೆ. ಯಾರೋ SIT ಅವರು 2 ವಿಚಾರ ಹೇಳ್ತಾರೆ. ಒಂದೇ ಹೇಳ್ತಾರೆ ಷಡ್ಯಂತ್ರ ಅಂತ ಹೇಳಿ ಇವ್ರಿಗೆ FIR ಮಾಡಿ ಗಿರೀಶನ್ ಮೇಲೆ, ಮಹೇಶ್ ಅವ್ರ ಮೇಲೆ, ಮತ್ತೆ ಇವ್ರು ಯಾರು ಮಹೇಶ್ ತಿಮ್ರೋಡಿ, ಭೀಮನ್ ಮೇಲೆ FIR ಮಾಡೋದಾದ್ರೆ ಆಮೇಲೆ ಲೆಕ್ಕ ಹಾಕೊಳ್ಳಿ. FIR ಯಾರ ಮೇಲೆ ಮಾಡಿರೋದು? ಭೀಮನ್ ಹತ್ರ ಹೇಳಿಕೆ ತಗೊಂಡು ಭೀಮನ್ ಹತ್ರ ಕಂಪ್ಲೇಂಟ್ ಕೊಡಿಸಿ ಭೀಮನ್ ಮೇಲೆ FIR ಮಾಡಿದ್ದಾರೆ. ಅಲ್ರಿ, ಯಾರು ಕಂಪ್ಲೇಂಟ್ ಕೊಡ್ತಾರೋ ಯಾರು ಅಂದ್ರೆ ಭೀಮ ಅವನ ವಿರುದ್ಧ ಅವನೇ ಸಾಕ್ಷಿ ಹೇಳ್ಕಂತವನೇ. ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಈ SIT ತನಿಖೆ ಮಾಡ್ತಾ ಇದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಸಾಕ್ಷಿ ಹೇಳ್ದ ಅಂತಂದ್ರೆ ಅವನ ವಿರುದ್ಧವಾಗಿ ಸಾಕ್ಷಿ ಹೇಳಿಸ್ಕೊಳ್ಳಿಕ್ಕೆ ಅದು ತಪ್ಪು ಅನ್ನೋದನ್ನ ನ್ಯಾಯಯುತವಾಗಿ ನಮಗೆಲ್ಲ ಗೊತ್ತಿದೆ. ಭೀಮನ್ ಕೈಯಲ್ಲಿ ಕಂಪ್ಲೇಂಟ್ ಅವನ್ನೇ ಫಿಕ್ಸ್ ಮಾಡಿರೋದು. ಆ FIR ಅಲ್ಲಿ ಭೀಮನೇ ಇದ್ದಾನೆ. ಭೀಮಾ ಹೇಳ್ರು ಅಂತ ಹೇಳಿಕೆ ಮೇಲೆ ಒಂದು FIR ಮಾಡಿ ಮಹೇಶ್ ತಿಮ್ರೋಡಿ, ಗಿರೀಶ್, ಜಯಂತ್, ಭೀಮಾ, ಆಮೇಲೆ ಸೌಜನ್ಯ ಅವ್ರ ಅಂಕಲ್, ಇಷ್ಟು ಜನರ ಮೇಲೆ FIR ಏನ್ ಮಾಡಿರೋದು ಅಂತಂದ್ರೆ ಭೀಮಾ ಹೇಳ್ರ ಹೇಳಿಕೆ ಮೇಲೆ, ಭೀಮನ್ ಮೇಲೇನೂ ಹಾಕಿದ್ದಾರೆ. ಅಲ್ರಿ, ಭೀಮನ ಹೇಳಿಕೆನ ಭೀಮನ ವಿರುದ್ಧವಾಗಿ ಹೆಂಗ್ ಬಳಸಕ್ಕೆ ಕಾನೂನಲ್ಲಿ ಅವಕಾಶ ಇದೆ? SIT ಅವರು ನಮಗೆ ಇದನ್ನ ಸ್ವಲ್ಪ ತಿಳಿಸಬೇಕು. ಒಂದು. ಎರಡನೇದಾಗಿ ಅಲ್ಲಿ ಷಡ್ಯಂತ್ರ ನಡೆದಿದ್ದಾರೆ, ಪಳವಳಿಕೆ ಮತ್ತೆ ಅನುಮಾನಾಸ್ಪದ ಸಾವುಗಳು ಅಲ್ಲಿ ಆಗಿದೆ ಅಂತ ನೀವು ಒಪ್ಕೊಂಬಾರ್ದು. ನೀವು ಹೈಕೋರ್ಟ್ ಅಲ್ಲಿ ಒಪ್ಕೊಂಡಿದ್ದೀರಾ ಅಂತಂದ್ರೆ ಅಲ್ಲಿ ಅನುಮಾನಾಸ್ಪದ ಸಾವುಗಳಾಗಿದೆ, ಪಳವಳಿಕೆಯಲ್ಲಿ ಸಿಕ್ಕಿದೆ ಅಂತಂದ್ಮೇಲೆ ನಮಗ್ ಗೊತ್ತಾಗಬೇಕು. ಷಡ್ಯಂತ್ರ ಅಂತ ನೀವು ಹೇಳಂಗಿಲ್ಲ. ಇಲ್ಲಿ ಷಡ್ಯಂತ್ರನೂ ಅಂತ ಹೇಳಿ ಅವ್ರ ಮೇಲೆ FIR ಮಾಡಿ 4,000 ಚಾರ್ಜ್ ಶೀಟ್, ಪಾರ್ಟ್ ಚಾರ್ಜ್ ಶೀಟ್ ನ ಫೈಲ್ ಮಾಡ್ತೀರಾ. ಇನ್ನೊಂದ್ ಕಡೆ ಹೇಳ್ತೀರಾ ಹೈಕೋರ್ಟ್ಗೆ ಅಲ್ಲಿ ಅನುಮಾನ. ಈಗ ನಮ್ಗೆ ಅನುಮಾನ ಬಂದಿರೋದು SIT ಅವ್ರ ಮೇಲೆ, ನಿಮ್ ಮೇಲೆನೆ ಅನುಮಾನ ಬಂದಿದೆ. ನೀವೇನಾದ್ರೂ ಸೇಲ್ ಆಗ್ಬಿಟ್ರಾ, ನೀವೇನಾದ್ರೂ ದುಡ್ಡು ಇಸ್ಕೊಂಡ್ಬಿಟ್ರಾ, ನೀವೇನಾದ್ರೂ ಸ್ಕ್ರಿಪ್ಟೆಡ್ ಇಸ್ಕೊಂಡ್ರಾ, ಆಮೇಲೆ ಖಾಲಿ ಡಬ್ಬಾ ಅಂತ ಹೇಳದಂತ DK ಶಿವಕುಮಾರ್ ಏನಾದ್ರು ಈ SIT ನ ಇನ್ಫ್ಲೂಯೆನ್ಸ್ ಮಾಡಿಸಿದಾರ, ಆಮೇಲೆ ಕೇರಳ ಇಂದ ಇನ್ಫ್ಲೂಯೆನ್ಸ್ ಆಗಿದೆ ಅಂತ ಇರೋ ದಿನೇಶ್ ಗುಂಡೂರಾವ್ ಏನಾದ್ರು ಈ SIT ತನಿಖೆಯಲ್ಲಿ ತಮ್ಮ ಮೂಗನ್ನ ತೋರಿಸಿದ್ರ, ಲಕ್ಷ್ಮೀ ಹೆಬ್ಬಾಳ್ಕರ್ DK ಶಿವಕುಮಾರ್ ಹೇಳ್ತಾರೆ ಕರೆಕ್ಟ್ ಅಂದ್ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಾದ್ರು ಈ SIT ಮೇಲೆ ಇನ್ಫ್ಲೂಯೆನ್ಸ್ ಮಾಡಿ ಈ SIT ನ ದಿಕ್ ತಪ್ಪಿಸಿದ್ರ, ನಮ್ಗೆಲ್ಲ ಅನುಮಾನ. ಹೋಮ್ ಮಿನಿಸ್ಟರ್ ಮೇಲೂ ನಮ್ಗೆ ಅನುಮಾನ ಇದೆ. ಹೋಮ್ ಮಿನಿಸ್ಟರ್ ಏನಾದ್ರು ಕೊಲೆಗಾರಗಳನ್ನ ಬಚಾವ್ ಮಾಡ್ಲಿಕ್ಕೆ ಏನಾದ್ರು SIT ನ ಇನ್ಫ್ಲೂಯೆನ್ಸ್ ಮಾಡಿದ್ರ, ಈ 4 ಜನ ಮಿನಿಸ್ಟರ್ಗಳು, ಹೋಮ್ ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್ ಮತ್ತೆ ದಿನೇಶ್ ಗುಂಡೂರಾವ್ ಈ ತನಿಖೆ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿರಬಹುದು ಅಂತ ನಮ್ಗೆ ಅನುಮಾನ ಇದೆಯಪ್ಪ. ಇದನ್ನ ಹೆಂಗ್ ಕ್ಲಾರಿಫೈ ಮಾಡ್ಕೊಳೋದು? ತೀರ್ಥ ಬೆಳಗಾಲಿ ಅವ್ನು ಎಲ್ಲಾನೇ ಇರ್ಲಿ ಬಿಡೋ, ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ? ಜಮ್ಮು ಕಾಶ್ಮೀರ ಇರ್ಲಿ ಬಿಡು, ಮಟ್ಟಣ್ಣ ಅವ್ರು ನಿಮ್ ಮನೆ ಹತ್ರನೇ ಇದಾರಂತಲ್ಲ ಸರ್, ಅವ್ರ ಜೊತೆ ಕೂತು ರಾತ್ರಿ ಎಣ್ಣೆ ಹಾಕ್ತಿರಂತಲ್ಲ, ಕೆರ ಕಿತ್ತೋಗತ್ತಲೇ ಬೇವರ್ಸಿ. ತೀರ್ಥ ಲಿಂಗ ಬೆಳಗಾಲಿ ಎಂತ ಬೇವರ್ಸಿನಲ್ಲಿ ಎಣ್ಣೆ ಹೊಡಿಯದ? ಬಾ ಕೆಡುಕಂಡ್ ನಿನಗೆ ಇಡ್ತೀನಿ. ಅಯ್ಯ ನಿನ್ ಮಕ್ನನ್ನ, ನಿಮ್ಗೆ ಏನ್ ಗೊತ್ತೇನ್ರ, ಇದೇ ಸರಿ. ಇದು ವಿಚ್ ಇಸ್ ದ ಬ್ರ್ಯಾಂಡ್? ಹಶ್ ಪಪ್ಪೀಸ್.